ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ಕಾರಂಜ ಸಂತ್ರಸ್ತರು ಮುಳುಗಡೆಯಾಗಿರುವಂತಹ ಜಮೀನಿಗೆ ಫಲವತ್ತಾದ ಪರಿಹಾರ ಕೊಡಬೇಕೆಂದು ಆಗ್ರಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿ ಮುಂಭಾಗದಲ್ಲಿ ಸುಮಾರು 886 ದಿನಗಳಿಂದ ಸತತವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಅನೇಕ ಜನರಿಗೆ ಮನಿ ಪತ್ರ ಕೊಟ್ಟು ಸಾಕಾಗಿ ಹೋಗಿದೆ. ಮಂತ್ರಿ ಮಹೋದಯ ಅನ್ನದೇ ರಾಷ್ಟ್ರ ಮತ್ತು ರಾಜ್ಯದ ಎಲ್ಲ ನಾಯಕರಿಗೆ ಭೇಟಿಯಾಗಿ ನಮ್ಮ ನೋವುಗಳನ್ನ ತೋಡಿಕೊಂಡಿದ್ದೇವೆ. ಆದರೆ ಇವತ್ತಿಗೂ ಕೂಡ ಒಂದು ಇಂಚು ನಮಗೆ ಪರಿಹಾರ ಕೊಟ್ಟಿಲ್ಲ. ಹೀಗಾಗಿ ನಾವು ಬೇಸತ್ತು ನಾವು ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದೇವೆ ಎಂಬ ಗುಡುಗನ್ನ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮತ್ತು ಕರ್ನಾಟಕ ರಾಜ್ಯದ ಘನತೆಯುತ ಮುಖ್ಯಮಂತ್ರಿಗಳಿಗೆ ನಾವು ಇದರ ಮೆಸೇಜ್ ಅನ್ನ ರವಾನೆ ಮಾಡಿದ್ದೇವೆ. ನಮ್ಮ ಡೆಡ್ಲೈನ್ ಅನ್ನ ನಿನ್ನೆಗೆ ಮುಗಿದೋಗಿದೆ. ನಿನ್ನೆ ನಾವು ಸುಮಾರು ಜನ ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಗಿತ್ತು. ಆದರೆ ಜಿಲ್ಲಾಡಳಿತ ಬಂದು ನಮ್ಮನ್ನ ಬೇರೆ ಬೇರೆ ಗಾಡಿಗಳಲ್ಲಿ ತೆಗೆದುಕೊಂಡು ಬಸ್ನಲ್ಲಿ ತೆಗೆದುಕೊಂಡು ಇಡೀ ಊರೆಲ್ಲ ಸುತ್ತಾಡಿಸಿಕೊಂಡು ಬಂದಿದ್ದಾರೆ. ನಮ್ಮ ಕಾಲ ಹರಣ ಮಾಡಿದ್ದಾರೆ. ಈಗ ನಾವು ಯಾವತ್ತೂ ಕೂಡ ಸಾಯದಂತೂ ನಿಶ್ಚಿತವಾಗಿ ನಾವು ಖಂಡಿತವಾಗಿ ನಾವು ಹೇಳಿದಂತ ಮಾತನ್ನು ಯಾವುದೇ ರೀತಿಗಳಿಂದ ನಮ್ಮ ಅಟ್ಟಲಾಗಿರ್ತಕ್ಕಂಥ ಈ ಒಂದು ಹೋರಾಟವನ್ನ ನಾವು ಕೈ ಬಿಡೋದಿಲ್ಲ. ನಾವು ಆತ್ಮಹತ್ಯೆ ಮಾಡಿಕೊಂಡು ತೀರುತ್ತೇವೆ ಅಂತಕ್ಕಂಥ ಮಾತನ್ನ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಹೊಸಗನಾಳ್ ಅವರು ತಮ್ಮ ನೇತೃತ್ವದಲ್ಲಿ ಮತ್ತೆ ನಿನ್ನೆಯೇ ಸಹ ಬೀದರ್ ನಗರದ ಅಂಬೇಡ್ಕರ್ ವೃತ್ತದ ಹತ್ತಿರವಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರ ಕಾರ್ಯಾಲಯದ ಮುಂದೆ ಬಂದು ಮತ್ತೆ ತಮ್ಮದೇ ಆದಂತಹ ರೀತಿಯಲ್ಲಿ ಧರಣಿ ಸತ್ಯಾಗ್ರಹ ನೆರವೇರಿಸಿದರು. ಎಂದಿನಂತೆ ಸುಮಾರು ದಿನಗಳ ಕಾಲ ಜನ ಸೇರಿಕೊಂಡು ಅಲ್ಲಿ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ನೋವು ನಲಿವು ನಮಗೆ ಆದ ತೊಂದರೆ ತಾಪತ್ರೆಗಳ ಬಗ್ಗೆ ಎಲ್ಲರನ್ನ ಹೇಳಿಕೊಂಡಿದ್ದೇವೆ. ಆದರೆ ಯಾರು ಕೂಡ ನಮ್ಮನ್ನು ಕಿಂಚಿತ್ತು ಕೂಡ ನಮ್ಮನ್ನು ಯೋಚನೆ ಮಾಡ್ತಾ ಇಲ್ಲ. ನಾವು ಬೇಸತ್ತು ಹೋಗಿದ್ದೇವೆ. ನಮಗೆ ಸಾವೊಂದೇ ಪರಿಹಾರ ಎಂಬ ನಿಟ್ಟಿನಲ್ಲಿ ನಿನ್ನೆ ಸಹ ವಿಷ ಕುಡಿದು ನಾವು ಸಾಯ್ತೀವಿ ಅಂತ ವಿಚಾರ ಬಂದಾಗ ಅಲ್ಲಿನ ಪೊಲೀಸರನ್ನ ಅವರನ್ನ ತಡೆದು ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಚಂದ್ರಶೇಖರ್ ಪಾಟೀಲ್ ಹೊಚನಳ್ಳಿ ಮತ್ತು ಅವರ ತಂಡದವರು 3 ಜನ ರೈತರು ನಿನ್ನೆ ವಿಷ ಸೇವನೆ ಮಾಡಿದ್ದಾರೆ. ಅವರಿಗೆ ವಿಷೇವನೆ ಮಾಡಿದ್ರಿಂದ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿ ಅಲ್ಲಿನ ಚಿಕಿತ್ಸೆಯನ್ನ ಕೊಡಲಾಗಿದೆ. ಅಲ್ಲಿ ಮಹಿಳೆಯರು ಮತ್ತು ಮಕ್ಕಳಿಂದ ಬಹಳಷ್ಟು ಆಕ್ರಂದನ ಕೂಡ ಕೇಳಿ ಬಂದಿತ್ತು. ಒಟ್ಟಾರೆಯಾಗಿ ಹೇಳಬೇಕಾದ್ರೆ ನಾವು ಸಾಯದಂತೂ ನಿಶ್ಚಿತವಾಗಿದ್ದೇವೆ. ನಮಗೆ ಪರಿಹಾರ ಅಂತ ಯಾವತ್ತೂ ಸಿಗೋದಿಲ್ಲ. ನಾವು ಸತ್ತ ಮೇಲೆ ಅದು ನಮ್ಗೆ ಪರಿಹಾರ ಕೊಡೋಕೆ ಹೋಗಬೇಡಿ. ಯಾಕಂದ್ರೆ ನಿಮಗೆ ಗ್ಯಾರಂಟಿಗಳು ಕೊಡೋಕೆ ಸಾಕಷ್ಟು ದುಡ್ಡಿದೆ. ನೀವು ಬೇರೆ ಬೇರೆ ಜನಾಂಗದವರು ಮತ್ತು ಬೇರೆ ಬೇರೆ ಕಮ್ಯುನಿಟಿಯವರು ಸತ್ತಾಗ ಮಾತ್ರ ಅವರಿಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯವಿದೆ. ಆದರೆ ನಮ್ಮ ಹೊಲ ಮನೆ ನೆಲಗಳನ್ನ ನಾವು ಕಳ್ಕೊಂಡಿದೀವಿ. ನಮಗೆ ಯಾವುದೇ ರೀತಿಯಿಂದ ಪರಿಹಾರ ಕೊಡಲು ನೀವು ಹಿಂದೇಟಾಗ್ತಾ ಇದೀರಿ. ನಾವು ವೈಜ್ಞಾನಿಕವಾಗಿರ್ತಕ್ಕಂಥ ಪರಿಹಾರನ ನೀಡಿ ಅಂತೇಳಿ ನಾವು ಮನವಿ ಮಾಡಿಕೊಂಡು ಕೂಡ ಇವತ್ತಿನವರೆಗೂ ಕಿಂಚಿತ್ ಯೋಚನೆ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಮತ್ತು ಎಲ್ಲ ಶಾಸಕರ ಮನನೊಂದು ಇವತ್ತು ನಾವು ಆತ್ಮಹತ್ಯೆಗೆ ಶರಣಾಗುತ್ತಿದ್ದೇವೆ ಅಂತಕ್ಕಂಥ ಮಾತನ್ನ ಹೇಳುವ ಮೂಲಕ ತಮ್ಮದೇ ಆದಂತಹ ಟೆಂಟ್ ಅಲ್ಲಿ ವಿಷ ಕುಡಿದಂತಹ ಘಟನೆ ನಿನ್ನೆ ನಡೆದಿತ್ತು. ಜಿಲ್ಲೆಯ ಉಸ್ತುವಾರಿ ಸಚಿವರು ನಮಗೆ ಫೋನ್ ಮಾಡಿ ಹೇಳಿದ್ದಾರೆ, ಇವತ್ತೊಂದು ದಿವಸ ಆದ್ರೆ ನಾವು ಬಂದ್ಬಿಡ್ತೀವಿ, ನಿಮ್ ಜೊತೆ ಇರ್ತೀನಿ, ನಿಮ್ ಜೊತೆ ಕುಂತು ಮಾತುಕತೆ ಆಡ್ತೀನಿ ಅಂತ ಹೇಳಿ ಬರೀ ಸುಳ್ಳು ಮಾತುಗಳನ್ನು ಹೇಳ್ತಾ ಇದ್ದಾರೆ. ಹೀಗಾಗಿ ನಮ್ಗ ಪರಿಹಾರ ಒಂದೇ ಅಂದ್ರೆ ನಮ್ಮ ಆತ್ಮಹತ್ಯೆ. ಆತ್ಮಹತ್ಯೆ ಮಾಡ್ಕೊಳ್ಳಕ್ಕೆ ನಾವು ಸಿದ್ಧರಾಗಿದ್ದೀವಿ ಅಂತಕ್ಕಂಥ ಡೆಡ್ಲೈನ್ ಅನ್ನ ಜಿಲ್ಲಾಧಿಕಾರಿ ಕೊಟ್ಟರೂ ಕೂಡ ನಮ್ಮನ್ನು ಕಾಲಾಣ ಮಾಡಿ ಊರೆಲ್ಲ ಸುತ್ತಾಡಿಸ್ಕೊಂಡು ಬಂದು ನಮಗೆ ತಂದು ಮತ್ತೆ ಅಲ್ಲೇ ಬಿಟ್ಟಿದ್ದಾರೆ. ಹಾಗಾಗಿ ಈ ಟೆಂಟ್ ಎಲ್ಲಿ ತರ ಇರ್ತವ್ರು ನಾವಿರ್ತೀವಿ, ನಾವು ಹೋದ್ಮೇಲೆ ಈ ಟೆಂಟು ಸಹ ಹೋಗುತ್ತೆ ಅಂತಕ್ಕಂಥ ಮಾತನ್ನ ಚಂದ್ರಶೇಖರ್ ಪಾಟೀಲ್ ಹೊಚನಳ್ಳಿ ಮತ್ತು ಅವರ ತಂಡದವರು ಹೇಳ್ತಾ ಇದ್ದಾರೆ. ಕಾರಂಜ ಸಂತ್ರಸ್ತರ ಮುಳುಗಡೆ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವಂತಹ 886 ದಿನಗಳ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಕಿಂಚಿತ್ತು ಬೆಲೆ ಕೊಡುವ ಜಿಲ್ಲಾಡಳಿತ, ಜಿಲ್ಲೆಯ ಸಂಸದರು, ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲೆಯ ಮಂತ್ರಿಗಳು, ಜಿಲ್ಲೆಯ ಎಲ್ಲ ಶಾಸಕರು ಕೂಡ ನಾವು ಮನವಿ ಮಾಡಿದ್ದೇವೆ. ಆದರೆ ಯಾರು ಕೂಡ ನಮ್ಮ ಬಗ್ಗೆ ಒಂದಿಷ್ಟು ಚಕಾರ ಎತ್ತಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಹಾಗಾಗಿ ನಾವು ಆತ್ಮಹತ್ಯೆ ಒಂದೇ ಪರಿಹಾರ ಎಂದುಕೊಂಡಿದ್ದೇವೆ. ಹಾಗಾಗಿ ನಾವು ಜಿಲ್ಲಾಡಳಿತಕ್ಕೆ ಒಂದು ಗೈಡ್ಲೈನ್ ಕೊಟ್ಟಿದ್ದೀವಿ. ನಿನ್ನೆ 11ನೇ ತಾರೀಕು ನಮಗೆ ಡೆಡ್ಲೈನ್ ಇತ್ತು. ಆದ್ರೆ ನಮ್ಮನ್ನೆಲ್ಲ ತೆಗೆದುಕೊಂಡು ಪೊಲೀಸರು ತಮ್ಮದೇ ಅಂತ ಒಂದು ಯಾವುದೋ ಬಸ್ಸಲ್ಲಿ ಕುಂತ್ಕೊಂಡು ನಮ್ಗೆ ಇಡೀ ಊರೆಲ್ಲ ತಿಳಿಸಿ ತಂದು ಸಂಜೆ ಬಿಟ್ಟಿದ್ದಾರೆ. ಈ ತರ ನಮ್ಮನ್ನು ಕಾಲಹರಣ ಮಾಡಿದರೆ ನಮ್ಗೆ ಬಹಳಷ್ಟು ನೋವಾಗಿದೆ. ನಮ್ಮನ್ನು ಕಾಲಹರಣ ಮಾಡೋದು ಚಿಂತೆ ಇಲ್ಲ, ನಾವು ಎಲ್ಲೆಲ್ಲ ಸಾಯ್ತೀವೋ ಹೇಗೆ ಸಾಯ್ತೀವೋ ಗೊತ್ತಿಲ್ಲ. ಆದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳಂತೂ ಗ್ಯಾರಂಟಿ ಅಂತಕ್ಕಂಥ ಮಾತನ್ನ ಚಂದ್ರಶೇಖರ್ ಪಾಟೀಲ್ ಹೊಚನಳ್ಳಿ ಮತ್ತು ಅವರ ತಂಡದವರು ನಿನ್ನೆ ಟೆಂಟ್ ಅಲ್ಲಿ ವಿಷ ಕುಡಿದ ಘಟನೆ ನಡೆದೋಯ್ತು. ಆ ಒಂದು ವಿಚಾರವಾಗಿ ಅವರಿಗೆ ಜಿಲ್ಲಾಸ್ಪತ್ರೆಗೆ ಕರ್ಕೊಂಡು ಹೋಯಿತು. ಪೊಲೀಸರು ಹರಸಾಹಸ ಪಟ್ಟರು. ಅನೇಕ ಅಲ್ಲಿರ್ತಕ್ಕಂಥ ಮುಖಂಡರು ಮತ್ತು ಮಹಿಳೆಯರು ಕೂಡ ಬಹಳಷ್ಟು ರೀತಿಗಳಿಂದ ಆಕ್ರಂದನ ಮುಗಿಲು ಮುಟ್ಟಿತ್ತು. ಏನಾಯ್ತು, ನಮ್ಮ ನಾಯಕರು ವಿಷ ಕೊಟ್ಟಿದ್ದಾರೆ, ಸಾಯ್ತಾರೆ ಅಂತಕ್ಕಂಥ ಮಾತನ್ನ ಎದುಕೊಂಡಾಗ ಪೊಲೀಸರವರನ್ನ ಎತ್ತಕೊಂಡು ಹೋಗಿ
ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಯಿತು. ಆದರೆ ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಯಾರು ಕೂಡ ಬಹಳಷ್ಟು ರೀತಿಯಲ್ಲಿ ಗಂಭೀರವಾಗಿ ಪರಿಗಣಿಸಿಲ್ಲ. ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಕೂಡ ಮಾಹಿತಿ ನೀಡಿದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮನಸ್ಸು ಮಾಡಿದ್ರೆ ಕೇವಲ ಒಂದು ನಿಮಿಷದ ಕೆಲಸ ಅಲ್ಲ, ಅವ್ರು ಮಾಡೋದಿತ್ತು ಯಾವ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನ ಚಂದ್ರಶೇಖರ್ ಪಾಟೀಲ್ ಅವರು ಈಶ್ವರ್ ಖಂಡ್ರೆ ಅವರ ಮೇಲೆ ದೂರುತ್ತಾ ಇದ್ದಾರೆ. ಒಟ್ಟಾರೆ ಹೇಳಬೇಕಾದ್ರೆ ಈ ಒಂದು ಕಾರಜ ಸಂತ್ರಸ್ತ ಮುಳುಗಡೆ ಹೋರಾಟ ಸಮಿತಿ ಪದಾಧಿಕಾರಿಗಳು ನಾವು ಎಲ್ಲಿ ಬೇಕಾದ್ರೂ ನಾವು ಸಾಯ್ತೀವಿ, ಹೆಂಗ್ ಬೇಕಾದ್ರೂ ಸಾಯ್ತೀವಿ, ನಮ್ಗೆ ಪರಿಹಾರ ಒಂದೇ ಬಾಕಿ ಇದೆ. ಮನೇನೂ ಹೋಗಿದೆ, ಮಠನೂ ಹೋಗಿದೆ, ನಮ್ಮ ಜಮೀನು ಹೋಗಿದೆ, ನಾವು ಉಳ್ಕೊಳ್ಳೋದೇನು ಪ್ರಯೋಜನ ಇಲ್ಲ ಅಂತಕ್ಕಂಥ ಒಂದೇ ಒಂದು ಅಟಲ್ವಾಗಿರುವಂತಹ ಮಾತಾಡ್ತಕ್ಕಂಥ ಬಂದಂತ ಎಲ್ಲ ಪದಾಧಿಕಾರಿಗಳು ನಿನ್ನೆ ವಿಶೇಷ ಸೇವನೆ ಮಾಡುವ ಮೂಲಕ ಒಂದಿಷ್ಟು ಚುರುಕುಗೊಳಿಸಿದ್ದಾರೆ ಅವರ ಪ್ರತಿಭಟನೆಗೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಬೇಕಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಧ್ಯಸ್ಥಿಕೆಯಲ್ಲಿ ಇದಕ್ಕೊಂದು ಪರಿಹಾರ ಕಲ್ಪಿಸಿಕೊಡಬೇಕೆನ್ನೋದು ನಮ್ಮ ನಾರಂಜ ಎಕ್ಸ್‌ಪ್ರೆಸ್ ಸುದ್ದಿವಾಹಿನಿಯ ಕಳಕಳಿಯಾಗಿರುತ್ತದೆ. ಯಾಕಂದ್ರೆ ಹಿಂದಿನ ಕಾಲಘಟ್ಟದಲ್ಲಿ ಅವರಿಗೆ ಪರಿಹಾರ ಕೊಟ್ಟಿರ್ಬೋದು, ಅದು ಎಷ್ಟಾದ್ರೂ ಕೊಟ್ಟಿರ್ಬೋದು, ಚಿಂತೆ ಇಲ್ಲ. ಈಗ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದಿಷ್ಟು ಬೆಳೆಗೆ ಪರಿಹಾರ ಕೊಡ್ತಾ ಇದೀವಿ. ತೊಗರಿ ಬೆಳೆ ನೃತ್ಯ ರೋಗ ಹೋದ್ರೆ ಅದಕ್ಕೆ ಪರಿಹಾರ ಕೊಡ್ತಾ ಇದ್ರಿ. ಜೋಳ ಹೋಯ್ತಂದ್ರೆ ಜೋಳಕ್ಕೂ ನೀವು ಪರಿಹಾರ ಕೊಡ್ತಾ ಇದ್ರಿ. ಮಳೆ ಬಂದು ಬೆಳೆಗಳನ್ನ ಕಳೆದುಕೊಂಡು ಹೋದಾಗ ಅದಕ್ಕೂ ಪರಿಹಾರ ಕೊಡ್ತಾ ಇದ್ರಿ. ಆದ್ರೆ ನಮ್ಮ ಜಮೀನ್ ಕಸ್ಕೊಂಡಿದ್ರಲ್ಲ, ನಮ್ಮ ಜಮೀನ್ ನಮ್ಗೆ ತಗೊಂಡಿದ್ರಲ್ಲ, ನಮ್ಮನ್ನ ಯಾಕೆ ನೀವು ಪರಿಹಾರ ಕೊಡ್ತಾ ಇಲ್ಲ? ಇನ್ನೊಂದಿಷ್ಟು ವೈಜ್ಞಾನಿಕವಾಗಿರ್ತಕ್ಕಂಥ ಪರಿಹಾರ ಕೊಡಿ ಅಂತಕ್ಕಂಥ ಮಾತನ್ನ ಕೇಳ್ತಾ ಇದ್ದಾರೆ. ಇದಕ್ಕೆ ಜಿಲ್ಲಾಡಳಿತ ಆಗಿರ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ಲಿ ಮಧ್ಯಸ್ಥಿಕೆ ವಹಿಸಿಕೊಂಡು ಈ ರೈತರ ಪ್ರಾಣ ಉಳಿಸಬೇಕನ್ನೋದೇ ನಮ್ಮ ನಾರಂಜ ಎಕ್ಸ್‌ಪ್ರೆಸ್ ನ ವಿಶೇಷ ಕಳಕಳಿಯಾಗಿದೆ. ಒಟ್ಟಾರೆಯಾಗಿ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಹೈಡ್ರಾಮಾ ಏನಿದೆಯಲ್ಲ, ಒಟ್ಟಾರೆ ಹೇಳಬೇಕಾದ್ರೆ ನಾನು ವಿಷ ಸೇವಿಸ್ತೀನಿ, ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತಕ್ಕಂಥ ಮಾತನ್ನ ಅದನ್ನ ಕೈಬಿಟ್ಟು ಹೊಚ್ಚನಹಳ್ಳಿ ಅವರು ತಂಡದವರು ಕೈಬಿಟ್ಟು ಒಂದಿಷ್ಟು ಪರಿಹಾರ ಕಂಡುಕೊಳ್ಳಲಿಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಹುಡ್ಕೊಳ್ಬೇಕು. ಒಂದ್ ಬರೀ ಪರಿಹಾರ ಅಂದ್ರೆ ನಾನು ಆತ್ಮಹತ್ಯೆ ಪರಿಹಾರ ಅಲ್ಲ ಅಂತಕ್ಕಂಥ ಮಾತನ್ನ ಕೂಡ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಸಂವಿಧಾನದಲ್ಲಿ ಯಾರಿಗೂ ಕೂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗ್ಲಿ ಮತ್ತೊಂದಲ್ಲಿ ಅವಕಾಶಗಳಿಲ್ಲ. ಆದ್ರೆ ಇಲ್ಲಿ ಬಹಳ ಸ್ಥಿತಿಗಳಿಂದ ಅವ್ರ ಮೇಲೆ ಒಂದಿಷ್ಟು ಗಂಡಾಂತರ ಬೀಳುವಂತ ಪ್ರಶ್ನೆ ಕೂಡ ಎದುರಾಗುತ್ತದೆ. ಅಂತ ಪರಿಸ್ಥಿತಿಯಲ್ಲಿ ಅದನ್ನ ಕೈಬಿಟ್ಟು ಯಾವುದೋ ಒಂದು ರೀತಿಯಿಂದ ಜಿಲ್ಲಾಡಳಿತ ಆಗಲಿ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇದರ ಮಧ್ಯಸ್ಥಿಕೆ ವಹಿಸಿಕೊಂಡು ಇವರಿಗೆ ಒಂದಿಷ್ಟು ಪರಿಹಾರ ಕೊಟ್ಟು ಇವರನ್ನ ಇಲ್ಲಿ ಬೇರ್ಪಡಿಸಬೇಕನ್ನೋದು ನಾರಂಜ ಎಕ್ಸ್‌ಪ್ರೆಸ್ ನ ಕಳಕಳಿಯಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಿತ್ತ ಗಮನ ಹರಿಸಿ ನಿಮ್ಮ ಜಿಲ್ಲೆಯಲ್ಲಿ ಸುಮಾರು ಒಂದು 28 ಗ್ರಾಮಸ್ಥರು ಇಲ್ಲಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಕಾರಜ ಮುಳುಗಡೆ ಸಂತ್ರಸ್ತ ಹೋರಾಟ ಸಮಿತಿಯಿಂದ ನೀವು ಬಹಳ ಸ್ಥಿತಿಗಳಲ್ಲಿ ಇವರನ್ನ ಮನವಿ ಪತ್ರ ಸಲ್ಲಿಸಿದ್ರಿ. ಜಿಲ್ಲೆಯ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಮನವಿ ಸಲ್ಲಿಸಿದ್ದಾರೆ. ಕನಿಷ್ಠ ಪಕ್ಷ ಏನು ಬೇಕಾಗಿಲ್ಲ, ಆದ್ರೆ ವೈಜ್ಞಾನಿಕವಾಗಿರ್ತಕ್ಕಂಥ ಒಂದಿಷ್ಟು ಪರಿಹಾರ ಕೊಟ್ಟು ಇವರನ್ನ ಈ ತೆಟ್ಟಿಂದ ಹೊರಡೆ ಹಾಕಲು ಬಹಳ ಉತ್ತಮವಾಗಿರುತ್ತೆ ಇರ್ತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀನಿ. ಯಾರೆಲ್ಲ ಈ ಸುದ್ದಿ ನೋಡ್ತಾ ಇದ್ರು ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ನಮ್ಮ ಸುದ್ದಿವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ಬೆಂಬಲಿಸಬೇಕಾಗಿ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಸುದ್ದಿಗಾಗಿ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ. Thank you.